ಅಮ್ಮ ಅಕ್ಕ ಪದಗಳನ್ನ ಬಳಕೆ ಮಾಡಿ ಬೈಯೋರ್ ಹಾಗಾದ್ರೆ ದರ್ಶನ್ ಅವ್ರ ಅಭಿಮಾನಿ ಅಲ್ವೇ ಅಲ್ಲ. ಅಲ್ಲ ಮೇಡಮ್. ದರ್ಶನ್ ಅವ್ರೆ ಆ ರೀತಿ ಮಾತಾಡಿದ್ರೆ ದರ್ಶನ್ ಅವ್ರೆ ಆ ರೀತಿ ಮಾತಾಡಿದ್ರೆ ದರ್ಶನ್ ಮೇಡಮ್ ಅವ್ರ ವೈಯಕ್ತಿಕ ಮೇಡಮ್ ಎಂತವರೆಗೂ ಗಂಡ್ಸ್ಕಂದ್ಮೇಲೆ ನನ್ ಕೋಪ ಬಂದೇ ಬರುತ್ತೆ ಮೇಡಮ್. ಹೌದಾ ಸರ್? ನಿಮಗೂ ಬರುತ್ತಾ ಸರ್? ಒಂದು ಕ್ಷಣ ಸರ್ ನಿಮ್ಗೂ ಬರುತ್ತಾ? ನಿಮ್ಗೂ ಬರುತ್ತಾ? ಕಂಡವ್ರ ಹೆಣ್ಮಕ್ಳನ್ನ, ಮಾಧ್ಯಮದವ್ರನ್ನ, ಲಾಯರ್ಗಳನ್ನ, ಜಡ್ಜ್ಗಳನ್ನ ಅಮ್ಮ ಅಕ್ಕ ಅಂತ ಬೈಯೋ ಕೋಪ ನಿಮಗ್ ಬರುತ್ತಾ? ಯಾರು ಬೈದಿದ್ದಾರೆ ಮೇಡಮ್? ಅಮ್ಮ ದರ್ಶನ್ ಅವರೇ ಬೈದಿದ್ದಾರೆ. ದರ್ಶನ್ ಅವರೇ ಬೈದಿದ್ದಾರೆ 101% ಸರ್. ಮೇಡಮ್. ಅದು ಅವ್ರ ತುಂಬಾ ಪಾಪ್ಯುಲರ್. ಒಂದ್ ನಿಮಿಷ ತುಂಬಾ ಪಾಪ್ಯುಲರ್. ನಾವು ಬಳಕೆ ಮಾಡಿದ್ರೆ ನಾವು ಟ್ರೋಲ್ ಆಗ್ತೀವಿ. ಐ ಡೋಂಟ್ ಕೇರ್. ಏನ್ರಿ ಮೀಡಿಯಾ? ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನಿದು ಮೀಡಿಯಾ? ಏನ್ರಿ ಮೀಡಿಯಾ? ಒಂದ್ ನಿಮಿಷ. ಏನ್ರಿ ಮೀಡಿಯಾ? ಕೇಳಿಸ್ಕೊಳ್ಳಿ ಸರ್, ಪೂರ್ತಿ ಕೇಳಿಸ್ಕೊಳ್ಳಿ. ಏನ್ರಿ ಮೀಡಿಯಾ ಅನ್ನೋ ಆಡಿಯೋ ಕ್ಲಿಪ್ಪಿಂಗ್ ಅಲ್ಲಿ ಮೀಡಿಯಾದವ್ರನ್ನ ಎಂತೆಂತ ಪದದಲ್ಲಿ ಬೈದಿದ್ರು. ಅದು ದರ್ಶನ್ ಅವ್ರ ಅಲ್ವಾ ಮೇಡಮ್? ಅಲ್ಲ ಮೇಡಮ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ನಾವು ವಾದಿಸ್ತೀವಿ. ಯಾಕೆ ಗೊತ್ತಾ? ಇವಾಗ ಇದ್ರ ಜನರೇಷನ್ ಅಲ್ಲಿ ಇಲ್ಲಿ ಕೇಳಿ ಮೇಡಮ್, ಇವಾಗ ಜನರೇಷನ್ ಅಲ್ಲಿ ಎಂತೆಂತ ವಾಯ್ಸ್ನ ಮಿಮಿಕ್ರಿ ಮಾಡ್ತಾರೆ. ಮಾಡಿರ್ಬೋದು ಯಾರೋ ಒಬ್ರು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನೀವ್ಯಾಕ್ರಿ ಫೇಕ್ ದರ್ಶನ್ ವಾಯ್ಸ್ ಅನ್ನ ನೀವ್ ಇಟ್ಕೊಂಡ್ಬಿಟ್ಟು, ಅಂದ್ರೆ ದರ್ಶನ್ ಅವ್ರ ಅಭಿಮಾನಿಗಳು ಇಟ್ಕೊಂಡ್ಬಿಟ್ಟು ಪದೇ ಏನ್ರಿ ಮೀಡಿಯಾ ಯಾಕೆ ಹೇಳ್ತೀರಾ? ದರ್ಶನ್ ಅವ್ರ ಅಭಿಮಾನಿಗಳು ಮಾಡಲ್ಲ ಮೇಡಮ್. ಇವಾಗ ಅದನ್ನ ಹೇಳ್ತಾರೆ, ಅವ್ರು ಮಾಡ್ತಾ ಇಲ್ಲ. ದರ್ಶನ್ ಅಭಿಮಾನಿನೇ ಅಲ್ಲ ಅವರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ದರ್ಶನ್ ಅವರಾದ್ರೂ ಹೇಳ್ಕೊಂಡ್ ಕೊಟ್ಟಿರೋದು ಒಂದೇ, ನೋಡ್ರಪ್ಪ ಯಾರಿಗೂ ತಲೆ ಹೊಡಿಬೇಡ್ರಿ, ತಲೆ ಹಿಡಿಬೇಡ್ರಿ ಅಂತ ಅನ್ಬಿಟ್ಟು. ಸೊ ಅದೇ ಕೆಲಸನೇ ಮಾಡ್ತಾ ಇರೋದು ಅಭಿಮಾನಿಗಳು. ದರ್ಶನ್ ಸರ್ ಹೇಳವ್ರೆ ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ ಅಂತ ಹೇಳವ್ರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 13 ಜನ 14 ಜನ ಆರೋಪಿಗಳು. ಅದರಲ್ಲಿ ಪವಿತ್ರ ಗೌಡ, ದರ್ಶನ್ ಸರ್ ಇಬ್ರು ಬಿಟ್ರೆ ಇನ್ನೆಲ್ಲ ದರ್ಶನ್ ಅಭಿಮಾನಿಗಳೇ. ಮೀಟರ್ ಬೇಕು, ಮೀಟರ್. ಅವ್ರು ಅಷ್ಟೂ ಜನ ಸೇರ್ಕೊಂಡು ತಲೆ ಹೊಡೆಯೋ ಕೆಲಸ, ತಲೆ ಹಿಡಿಯೋ ಕೆಲಸ ಮಾಡಿದ್ರಲ್ಲ. ರೇಣುಕಾಸ್ವಾಮಿ ಸತ್ನಲ್ಲ 14 ಹೊಡ್ಸ್ಕೊಂಬಂದ್ರ ಹೋಗಿ ನೆಣಕಂಡ್ ಸಾಯ್ರಿ ನನ್ ಮಕ್ಳ. ನಾವು ಹೊಡೆದ್ವಿ, ನೀವ್ ಕಿತ್ತಾಕಿದ್ ನಾ ಕಂಡಿಲ್ವಾ? ಆಲ್ ಓವರ್ ಇಂಡಿಯಾ ಬೇರೆ ಒಬ್ಬ ನಟನ ಅಭಿಮಾನಿಗಳ ಮೇಲೆ ಈ ರೀತಿ ಅಶ್ಲೀಲವಾಗಿ ಕಾಮೆಂಟ್ಗಳು ಮಾಡೋದು, ಅಶ್ಲೀಲವಾಗಿ ಬಿಹೇವ್ ಮಾಡುವಂತಹ ಆರೋಪ ಒಬ್ಬ ನಟ ಅಥವಾ ನಟಿ ಯಾರ ಮೇಲೆ ಬಂದಿದೆ? ದರ್ಶನ್ ಅವ್ರ ಮೇಲೆನೆ. ನಮ್ಮ ಅಣ್ಣನ ಹೆಸರು ದಾಸ್ತ, ನಮ್ಮ ಅಣ್ಣ ಕೈ ಎತ್ತಿರ ಒಂದೇ ಗೂಸ, ನಮ್ಮ ಅಣ್ಣ ಕೈ ಗೂಸ ತಿಂದ ಮಶಣದಲ್ಲೇ ವಾಸ. ನಿಮ್ಗೆ ಮನೆ ಬೇಕಾ ಮಶಣ ಬೇಕಾ ಡಿಸೈಡ್ ಮಾಡಲ್ಲ.